ನೀವು ಸ್ಟೂಡೆಂಟ್ ಆಗಿರ್ಲಿ ಅಥವಾ ಹೌಸ್ ವೈಫ್ ಆಗಿರ್ಲಿ, ನೀವು ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಆದ್ರೆ ದುಡ್ಡಿಲ್ಲ ಅಂತ ಚಿಂತೆ ಮಾಡ್ತಿದ್ದೀರಾ? ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಝೀರೋ ಇನ್ವೆಸ್ಟ್‌ಮೆಂಟ್ ಇಂದ ಅಥವಾ ಸ್ಮಾಲ್ ಇನ್ವೆಸ್ಟ್‌ಮೆಂಟ್ ಇಂದ ನಿಮ್ಮ ಹತ್ರ ಇರೋ ಸ್ಕಿಲ್ಸ್‌ನ ಯೂಸ್ ಮಾಡಿ ಮೊಬೈಲ್ ಅಲ್ಲೇ, ಆನ್‌ಲೈನ್ ಅಲ್ಲೇ ಯಾವ ತರ ದುಡ್ಡು ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಎಲ್ಲಿ ನೋಡಿದ್ರು ಪ್ಯಾಸಿವ್ ಇನ್ಕಮ್, ಪ್ಯಾಸಿವ್ ಇನ್ಕಮ್. ಪ್ಯಾಸಿವ್ ಇನ್ಕಮ್ ಅಂದ್ರೆ ಇನ್ನೇನಿಲ್ಲ. ನೀವು ನಿದ್ದೆ ಮಾಡ್ತಿದ್ರು ನಿಮ್ಮ ಅಕೌಂಟ್‌ಗೆ ದುಡ್ಡು ಬರ್ಬೇಕು ಆ ತರ. ಅದನ್ನ ಹೆಂಗೆ ನೀವು 9 ಟು 5 ಜಾಬ್ ಮಾಡ್ಕೊಂಡು ಅದ್ರ ಜೊತೆನೆ ಪಾರ್ಟ್ ಟೈಮ್ ಆಗಿ ಹೇಗೆ ಅರ್ನ್ ಮಾಡ್ಬೋದು ಅನ್ನೋದನ್ನೇ ಈ ವಿಡಿಯೋದಲ್ಲಿ ಹೇಳಕ್ ಹೋಗ್ತಿರೋದು. ಫಸ್ಟ್ ಒನ್ ಬಂದು ಫ್ರೀಲಾನ್ಸಿಂಗ್. ಫ್ರೀಲಾನ್ಸಿಂಗ್ ಅಂದ್ರೆ ನಿಮ್ಮ ಹತ್ರ ಏನ್ ಸ್ಕಿಲ್ಸ್ ಇದೆ, ಏನ್ ಕೌಶಲ್ಯಗಳಿದಾವೆ ಅವನ್ನ ಆನ್ಲೈನ್ ಅಲ್ಲಿ ಸರ್ವಿಸ್ ಆಗಿ ಮಾರಾಟ ಮಾಡಿ ಅಥವಾ ಪ್ರೊವೈಡ್ ಮಾಡಿ ಹಣ ಗಳಿಸೋದು. ಫಾರ್ ಎಕ್ಸಾಂಪಲ್ ವಿಡಿಯೋ ಎಡಿಟಿಂಗ್. ಈ ಕಾಲದಲ್ಲಿ ವಿಡಿಯೋ ಎಡಿಟಿಂಗಿಗೆ ತುಂಬಾ ಡಿಮ್ಯಾಂಡ್ ಇದೆ. ಯಾಕಂದ್ರೆ ಎಲ್ಲಾ ಕಡೆ ಫೋಟೋ ವಿಡಿಯೋಸ್ ಎಡಿಟಿಂಗ್ಗೆ ತುಂಬಾ ಇಂಪಾರ್ಟೆಂಟು. ಯೂಟ್ಯೂಬರ್ಸು, ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸು ತುಂಬಾ ಜನ ಇದ್ದಾರೆ. ಅವರಿಗೆಲ್ಲ ನೀಟಾಗಿ ಎಡಿಟ್ ಮಾಡಕ್ಕೆ ಬರಲ್ಲ. ಅಕಸ್ಮಾತ್ ಏನಾದ್ರು ಅಷ್ಟು ನೀಟಾಗಿ ಎಡಿಟ್ ಮಾಡಕ್ ಬಂದ್ರು ಸಹ ಅವ್ರ ಹತ್ರ ಎಡಿಟ್ ಮಾಡುವಷ್ಟು ಟೈಮ್ ಇರಲ್ಲ. ನಿಮ್ಗೇನಾದ್ರೂ ಈ ತರ ಟೈಮಲ್ಲಿ ನಿಮ್ಗೇನಾದ್ರೂ ಚೆನ್ನಾಗಿ ವಿಡಿಯೋ ಎಡಿಟಿಂಗ್ ಮಾಡಕ್ ಬರುತ್ತೆ ಅನ್ನೋ ಹಾಗಿದ್ರೆ ನೀವು ಸಮ್ ಆಪ್ಸ್ ಇದಾವೆ, ಫ್ರೀಲಾನ್ಸಿಂಗ್ ಆಪ್ಸ್. ಅವು ಫೈಬರು, ಅಪ್ವರ್ಕು, ಫ್ರೀಲಾನ್ಸಿಂಗು ಈ ತರ ಆಪ್ಸ್ ಇದಾವೆ. ಇದರಲ್ಲಿ ನೀವು ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕು. ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದಾದ್ಮೇಲೆ ಆ ಕ್ಲೈಂಟ್ಸೇ ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ ನಿಮ್ ಪ್ರೊಫೈಲ್ಸ್ ಏನಾದ್ರು ಅವ್ರಿಗೆ ಇಷ್ಟ ಆದ್ರೆ. ಸಪೋಸ್ ಏನಾದ್ರು ಅವ್ರೇನಾದ್ರು ಅಪ್ರೋಚ್ ಮಾಡ್ಲಿಲ್ಲ ಅಂದ್ರೆ ನೀವೇ ಡೈಲಿ ಒಂದ್ 5ರಿಂದ 6 ಜನ ಕ್ಲೈಂಟ್ಸ್‌ಗೆ ಈ ತರ ನಾನ್ ಸರ್ವಿಸ್ ಪ್ರೊವೈಡ್ ಮಾಡ್ತೀನಿ. ನಾನ್ ಈ ತರ ಎಡಿಟಿಂಗ್ ಮಾಡ್ತೀನಿ. ನನ್ನ ಹತ್ರ ಈ ತರ ಸ್ಕಿಲ್ಸ್ ಇದಾವೆ ಅಂತ ಅವ್ರಿಗೆ ನೀವು ಅಪ್ರೋಚ್ ಮಾಡ್ಬೋದು ಮೆಸೇಜ್ ಮಾಡಿ. ಅವ್ರಿಗೆ ಬೇಕು ಅಂದ್ರೆ ಒಂದ್ ಶಾರ್ಟ್ ವಿಡಿಯೋ ಕೂಡ ಎಡಿಟ್ ಮಾಡಿ ನೀವು ತೋರಿಸ್ಬೋದು ಟ್ರಯಲ್ ಆಗಿ. ಇದಕ್ ನೀವು ಫ್ರೀ ಆಪ್‌ಗಳನ್ನ ಯೂಸ್ ಮಾಡ್ಬೋದು. ಯಾವುದೇ ತರ ಮನಿ ಪೇ ಮಾಡೋ ಆಗಿಲ್ಲ. ನೀವು ಕ್ಲೈಂಟ್‌ಗೆ ಯಾವುದೇ ಮನಿನ ಮುಂಚೆನೆ ಕೆಲಸ ಕೊಡೋದ್ಕಿಂತ ಮುಂಚೆ ಪೇ ಮಾಡೋ ಹೋಗಿಲ್ಲ. ಸಪೋಸ್ ಏನಾದ್ರು ಅವರು ಇಷ್ಟು ದುಡ್ಡು ಕೊಡಿ ನಾನು ಆ ತರ ಈ ತರ ಕೆಲಸ ಪ್ರೊವೈಡ್ ಮಾಡ್ತೀನಿ. ನೀವು ಗಂಟೆಗೆ 1,000 ಅರ್ನ್ ಮಾಡ್ಬೋದು, 2,000 ಅರ್ನ್ ಮಾಡ್ಬೋದು ಅಂದ್ರೆ ಅದು ಫೇಕ್ ಅಂತಾನೆ ಅರ್ಥ. ನಿಜವಾಗ್ಲೂ ನಮಿಗ್ ಕೆಲಸ ಕೊಡೋರು ಯಾರು ನಮ್ಮ ಹತ್ರ ಫಸ್ಟ್ ದುಡ್ಡು ಕೇಳಲ್ಲ. ಹಂಗೇನಾದ್ರು ಕೇಳಿದ್ದಾರೆ ಅಂದ್ರೆ ನೀವು ಅದರಿಂದ ದೂರ ಇರಿ, ಮೋಸ ಹೋಗ್ಬೇಡಿ. ಎಂತರಿಗೂ ಫಸ್ಟ್ ಟೈಮ್ ಆನ್ಲೈನ್ ಅಲ್ಲಿ ಕೆಲ್ಸ, ಮನಿ ಅಂದ್ರೆ ನಂಬಕ್ಕೆ ಕಷ್ಟ ಆಗುತ್ತೆ. ಅದ್ರಿಂದ ನೀವು ಬೆಟರ್ 50% ಅಡ್ವಾನ್ಸ್ ಇಸ್ಕೊಂಡು ಆಮೇಲೆ ಅವ್ರ ವರ್ಕ್, ಅವ್ರ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಕೊಡಿ. ಇವಾಗ ಏನಾದ್ರು ಒಂದ್ 5-10 ವರ್ಕ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಅವ್ರ ಮೇಲೆ ಒಂದ್ ನಂಬಿಕೆ ಬಂದಿದೆ ಅಂದ್ರೆ ಅವಾಗ್ ಬೇಕಾದ್ರೆ ನೀವು ಅಮೌಂಟ್ ನ ಮುಂಚೆನೆ ಇಸ್ಕೊಂಡು ವರ್ಕ್ ಕಂಪ್ಲೀಟ್ ಮಾಡ್ಕೊಡ್ಬೋದು. ಅಥವಾ ವರ್ಕ್ ಕಂಪ್ಲೀಟ್ ಆದ್ಮೇಲೆ ನೀವು ಅಮೌಂಟ್ ಇಸ್ಕೋಬಹುದು. ಆಮೇಲೆ ನಿಮ್ ಕನ್ವೀನಿಯಂಟ್, ನಿಮ್ ನಂಬಿಕೆಗೆ ಬಿಟ್ಟಿದ್ದು. ಸ್ಟಾರ್ಟಿಂಗ್ ಅಲ್ಲಿ ಯಾವ್ದಕ್ಕೂನು ಅಡ್ವಾನ್ಸ್ ಇಸ್ಕೊಂಡ್ ಕೆಲಸ ಮಾಡ್ಕೊಡೋದು ಬೆಸ್ಟ್ ಅಂತ ನನ್ಗನ್ಸುತ್ತೆ. ವಿಡಿಯೋ ಎಡಿಟಿಂಗ್ ಒಂದೇ ಅಲ್ಲ, ಗ್ರಾಫಿಕ್ ಡಿಸೈನ್ ಮಾಡ್ಕೊಡ್ಬೋದು, ವಾಯ್ಸ್ ಓವರ್ ಮಾಡ್ಕೊಡ್ಬೋದು. ನಿಮ್ಗೇನಾದ್ರು ಒಂದ್ 2 ಲ್ಯಾಂಗ್ವೇಜಸ್, 2 ಭಾಷೆಗಳು ಬರ್ತಿದಾವೆ ಅಂದ್ರೆ ಸಪೋಸ್ ಕನ್ನಡ ಬರ್ತಿದೆ, ಕನ್ನಡ ಇಂಗ್ಲಿಷ್ ಬರ್ತಿದೆ ಅಂದ್ರೆ ಕನ್ನಡದಿಂದ ಇಂಗ್ಲಿಷ್‌ಗೆ, ಇಂಗ್ಲಿಷಿಂದ ಕನ್ನಡ ಈ ತರ ವಾಯ್ಸ್ ಕೂಡ ನೀವು ಟ್ರಾನ್ಸ್ಲೇಷನ್ ಮಾಡಿ ಕೊಡ್ಬೋದು. ಇದು ಒಂದು ಫ್ರೀಲಾನ್ಸಿಂಗ್ ವರ್ಕೆ. ಇನ್ನು ತುಂಬಾ ಇದಾವೆ. ನಿಮ್ಗೆ ಫ್ರೀಲಾನ್ಸಿಂಗ್ ಬಗ್ಗೆ ಇನ್ನೂ ತುಂಬಾ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಅದನ್ನೇ ಒಂದು ಸಪರೇಟ್ ವಿಡಿಯೋ ಮಾಡ್ತಿದ್ದೀನಿ. ಅಲ್ಲಿ ಯಾವ್ಯಾವ ಸರ್ವಿಸ್‌ನ ನೀವು ಪ್ರೊವೈಡ್ ಮಾಡ್ಬೋದು, ಬೆಸ್ಟ್ ಫ್ರೀಲಾನ್ಸಿಂಗ್ ಆಪ್ಸ್ ಯಾವ್ಯಾವು, ಮತ್ತೆ ಯಾವ ತರ ಒಬ್ಬ ಸ್ಟೂಡೆಂಟ್ಸ್ ಆಗಿದ್ರು ಸಹ ಮನಿನ ಅರ್ನ್ ಮಾಡ್ಬೋದು. ನಿಮ್ಗೆ ಯಾವುದೇ ಅಂತ ಸ್ಕಿಲ್ಸ್ ಇಲ್ಲ ಅಂದ್ರೂ ಕೂಡ ಆ ಸ್ಕಿಲ್ಸ್‌ನ ಯಾವ ತರ ಕಲ್ತು ನೀವು ಈಸಿಯಾಗಿ ಮನಿನ ಅರ್ನ್ ಮಾಡಕ್ಕೆ ಫ್ರೀಲಾನ್ಸಿಂಗ್ ವರ್ಕ್‌ನ ಸ್ಟಾರ್ಟ್ ಮಾಡ್ಬೋದಂತ ಡೀಟೇಲ್ ಆಗಿ ಹೇಳ್ತಿದ್ದೀನಿ. ನೆಕ್ಸ್ಟ್ ಒನ್ ಬಂದು ಡ್ರಾಪ್ ಶಿಪ್ಪಿಂಗ್. ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಯಾವುದೇ ಪ್ರಾಡಕ್ಟ್‌ನ ಸ್ಟಾಕ್ ಇಟ್ಕೊಳ್ದೆ ಆನ್‌ಲೈನ್‌ನಲ್ಲಿ ಪ್ರಾಡಕ್ಟ್‌ನ ಕಸ್ಟಮರ್‌ಗೆ ಸೇಲ್ ಮಾಡೋದು. ಅದೇಗೆ ಪ್ರಾಡಕ್ಟ್‌ನ ಪರ್ಚೇಸ್ ಮಾಡಿ ಸ್ಟಾಕ್ ಇಡೋ ಹಾಗಿಲ್ಲ, ಮತ್ತೆ ಕಸ್ಟಮರ್‌ಗೆ ಸಪ್ಲೈ ಮಾಡೋ ಹಾಗಿಲ್ಲ. ಮತ್ತೆ ನಮಿಗ್ ಇದ್ರಿಂದ ಹೆಂಗ್ ದುಡ್ಡು ಬರುತ್ತೆ ಅಂತ ಥಿಂಕ್ ಮಾಡ್ತಿದ್ದೀರಾ? ಮೇನ್ ಪಾಯಿಂಟ್ ಇಲ್ಲೇ ಇರೋದು. ಡ್ರಾಪ್ ಶಿಪ್ಪರ್ಸ್ ಕೆಲಸ ಏನಂದ್ರೆ ಇ ಕಾಮರ್ಸ್ ವೆಬ್‌ಸೈಟ್ ಅಲ್ಲಿ ಯಾವ ಪ್ರಾಡಕ್ಟ್ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ, ಯಾವ್ದು ತುಂಬಾ ಪ್ರಾಫಿಟ್ ಕೊಡುತ್ತೆ ಅಂತ ಪ್ರಾಡಕ್ಟ್‌ನ ನೀವು ರಿಸರ್ಚ್ ಮಾಡಿ ನೀವು ಆ ಪ್ರಾಡಕ್ಟ್‌ಗೆ ಒಂದು ರೇಟ್ ಫಿಕ್ಸ್ ಮಾಡಿ. ಸಪೋಸ್ ಇವಾಗ ಸಪ್ಲೈಯರ್ಸ್ ಒಂದು ₹200 ಕೊಡ್ತಿರ್ತಾರೆ. ನೀವು ಅದಕ್ಕೆ ಕಾಂಪಿಟೇಷನ್ ನೋಡ್ಕೊಂಡು ಒಂದು 300 ಅಥವಾ 400 ಫಿಕ್ಸ್ ಮಾಡಿ ಆ ಪ್ರಾಡಕ್ಟ್‌ನ ಪ್ರಮೋಷನ್ ಅಥವಾ ಮಾರ್ಕೆಟಿಂಗ್ ಮಾಡಬೇಕು. ಅದು ಇನ್ಸ್ಟಾಗ್ರಾಮ್ ಅಲ್ಲಾದ್ರೂ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್, ವಾಟ್ಸ್ಆ್ಯಪ್ ಎಲ್ಲಾದ್ರೂ ಆಗಿರ್ಬೋದು. ಅಥವಾ ಆಡ್ ಕ್ರಿಯೇಟ್ ಮಾಡಿ ಪೋಸ್ಟ್ ಮಾಡ್ಬೋದು. ನಿಮ್ಗೆ ಏನಾದ್ರೂ ಕಸ್ಟಮರ್ ಕಾಲ್ ಅಥವಾ ಮೆಸೇಜ್ ಮಾಡಿ ನಮ್ಗೆ ಆ ಪ್ರಾಡಕ್ಟ್ ಬೇಕು ಅಂದ್ರೆ ಆಗ ನೀವು ಅವ್ರ ಹತ್ರ ಅಡ್ರೆಸ್ ಅಥವಾ ಅವ್ರ ಡೀಟೇಲ್ಸ್‌ನ ಕಲೆಕ್ಟ್ ಮಾಡಿ ಕಸ್ಟಮರ್ ಡೀಟೇಲ್ಸ್ ಕನ್ಫರ್ಮ್ ಆದ್ಮೇಲೆ ಆರ್ಡರ್‌ನ ಪ್ಲೇಸ್ ಮಾಡಬೇಕು. ಆರ್ಡರ್ ಪ್ಲೇಸ್ ಆದ್ಮೇಲೆ ಕಸ್ಟಮರ್‌ಗೆ ಟ್ರ್ಯಾಕಿಂಗ್ ಡೀಟೇಲ್ಸ್‌ನ ಶೇರ್ ಮಾಡಬೇಕು. ನಿಮ್ ಪ್ರಾಡಕ್ಟ್ ಎಲ್ಲಿದೆ ಏನು ಅಂತ.
ಸಪ್ಲೈಯರ್ಸ್ ಆ ಪ್ರಾಡಕ್ಟ್ನ ಅವ್ರಿಗೆ ಅವ್ರೇನು ಅಡ್ರೆಸ್ ಕೊಟ್ಟಿರ್ತಾರೆ ಅಲ್ಲಿಗೆ ಡೆಲಿವರಿ ಮಾಡ್ತಾರೆ. ನೀವೇನ್ ಮಾಡಬೇಕು ಅಂದ್ರೆ ಡ್ರಾಪ್ ಶಿಪ್ಪರ್ ಆಗಿ ಲೇಟ್ ಡೆಲಿವರಿ ಏನಾದರೂ ಆಗಿದೆಯಾ ಅಥವಾ ಪ್ರಾಡಕ್ಟ್ ಏನಾದರೂ ಡ್ಯಾಮೇಜ್ ಆಗಿದೆಯಾ ಅಥವಾ ಪ್ರಾಡಕ್ಟ್ ರಿಟರ್ನ್ ಆಗಿರೋದು, ಅಮೌಂಟ್ ಏನಾದರೂ ರೀಫಂಡ್ ಮಾಡಬೇಕಾಗಿರೋದು, ಇದೆಲ್ಲ ನೋಡಿಕೊಂಡು ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಡ್ರಾಪ್ ಶಿಪ್ಪರ್ ಕೆಲಸ ಅಂದ್ರೆ ಇಷ್ಟೆಲ್ಲ ಸಕ್ಸಸ್ಫುಲ್ ಆದ್ರೆ ನೆಕ್ಸ್ಟ್ ಪ್ರಾಫಿಟ್ ಮತ್ತೆ ಎಕ್ಸ್ಪೆನ್ಸಸ್ನ ಟ್ರ್ಯಾಕ್ ಮಾಡೋದು. ಇಷ್ಟೇ ಡ್ರಾಪ್ ಶಿಪ್ಪಿಂಗ್ ಅಂದ್ರೆ. ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಆಗಿಲ್ಲ, ಸ್ಟಾಕ್ ಇಡೋ ಆಗಿಲ್ಲ, ಖರ್ಚು ಏನು ನಾವು ಮಾಡಂಗಿಲ್ಲ, ಇನ್ವೆಸ್ಟ್ಮೆಂಟು ಮಾಡಂಗಿಲ್ಲ, ಪ್ಯಾಕಿಂಗು ಮಾಡಂಗಿಲ್ಲ, ಡೆಲಿವರಿ ಹೋಗಿ ಕೊಡೋ ಆಗಿಲ್ಲ ಪ್ರಾಡಕ್ಟ್ನ ಕಸ್ಟಮರ್ ಅಡ್ರೆಸ್ಗೆ. ನಿಮ್ಮ ಕೆಲಸ ಏನು? ಪ್ರಾಡಕ್ಟ್ನ ಸೆಲ್ ಮಾಡಿ ಮ್ಯಾನೇಜ್ ಮಾಡೋದಷ್ಟೇ. ನಿಮಗೆ ಇನ್ನೂ ಡ್ರಾಪ್ ಶಿಪ್ಪಿಂಗ್ ಬಗ್ಗೆ ಎಕ್ಸ್ಟ್ರಾ ಡಿಟೇಲ್ ಆಗಿ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಾನು ಅದಕ್ಕೆ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಅದರಲ್ಲಿ ಇನ್ನೂ ಅಡ್ವಾನ್ಸ್ ಆಗಿ ನಿಮ್ಮದೇ ಆದ ಆನ್ಲೈನ್ ಸ್ಟೋರ್ನ ಹೆಂಗ್ ಕ್ರಿಯೇಟ್ ಮಾಡೋದು, ಆಡ್ಸ್ನ ಹೆಂಗ್ ಕ್ರಿಯೇಟ್ ಮಾಡೋದು, ಮತ್ತೆ ನಿಮ್ಮ ಆರ್ಡರ್ಸು, ಪ್ರಾಡಕ್ಟ್ಸು, ಪೇಮೆಂಟ್ಸ್ನ, ಕಸ್ಟಮರ್ಸ್ನ ಹೆಂಗ್ ಮ್ಯಾನೇಜ್ ಮಾಡೋದು ಅಂತ ಸಿಂಪಲ್ ಆಗಿ ಕ್ಲಿಯರ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ಒನ್ ಬಂದು ಯೂಟ್ಯೂಬ್. ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೂ ಯೂಟ್ಯೂಬ್ ಅಲ್ಲೇ ಕಲ್ತು ಅದನ್ನ ನಿಮ್ದೇ ಆದ ಸ್ಟೈಲ್ ಅಲ್ಲಿ ಬೇರೆಯವ್ರಿಗೆ ಹೇಳ್ಕೊಟ್ಟು ಈಸಿಯಾಗಿ ನೀವು ದುಡ್ಡನ್ನ ದುಡಿಬಹುದು. ಜಸ್ಟ್ ನಿಮಗೆ ಬೇಕಿರೋದು ಮೊಬೈಲ್, ಇಂಟರ್ನೆಟ್, ಟೈಮ್ ಕೊಡಬೇಕು ಸ್ವಲ್ಪ, ಮತ್ತೆ ಕನ್ಸಿಸ್ಟೆನ್ಸಿಯಾಗಿ ಅಪ್ಲೋಡ್ ಮಾಡಬೇಕು ವಿಡಿಯೋಸ್ನ, ಪೇಷನ್ಸ್ ಇರಬೇಕು. ನಿಮ್ಗೆ ಒಂದೇ ದಿನಕ್ಕೆ ದುಡ್ಡು ಬರಲ್ಲ ನಿಜ, ಬಟ್ ಒನ್ಸ್ ನಿಮ್ಗೆ ಮಾನಿಟೈಸ್ ಆಗಿದೆ ಅಂದ್ರೆ ನೀವು ಮಲಗಿದ್ರು ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ. ನಿಮ್ಮ ಒಂದು ಇನ್ಫಾರ್ಮೇಶನ್ ಜನಗಳಿಗೆ ಯೂಸ್ ಆಗ್ತಿದೆ ಅಂದ್ರೆ ಖಂಡಿತ ಜನಗಳು ನೋಡ್ತಾರೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ತಾಳ್ಮೆ ಇಟ್ಕೋಬೇಕು, ಕನ್ಸಿಸ್ಟೆಂಟ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡಬೇಕು. ಯೂಟ್ಯೂಬ್ ಅಲ್ಲಿ ಯಾವ್ಯಾವ ರೀತಿಯಲ್ಲಿ ನಾವು ದುಡ್ಡು ಮಾಡ್ಬೋದು ಅನ್ನೋದನ್ನ ಇನ್ನೂ ಡೀಟೇಲ್ ಆಗಿ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ ನನ್ನ ಒಂದು ಚಾನಲ್ ಅಲ್ಲಿ. ನೀವು ಬೇಕು ಅಂದ್ರೆ ಹೋಗಿ ನೋಡಿ, ಇನ್ನು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸಿಗುತ್ತೆ. ಯೂಟ್ಯೂಬ್ ಒಂದು ಬರೀ ಎಂಟರ್ಟೈನ್ಮೆಂಟ್ ಆ್ಯಪ್ ಅಷ್ಟೇ ಅಲ್ಲ, ಮನಿ ಅರ್ನಿಂಗ್ ಆ್ಯಪ್ ಕೂಡ. ಎಷ್ಟೋ ಜನ ಯೂಟ್ಯೂಬ್ ದುಡ್ಡಿಂದನೇ ಲಕ್ಸುರಿಯಸ್ ಮನೆ, ಕಾರು, ಸೈಟ್, ಹೀಗೆ ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡ್ತಿದ್ದಾರೆ. ನೀವು ಕೂಡ ಯೂಟ್ಯೂಬ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಕೂತ್ಕೊಂಡು ಅರ್ನ್ ಮಾಡ್ಬೋದು. ನೆಕ್ಸ್ಟ್ ಒನ್ ಬಂದು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ ಅಂದ್ರೆ ವ್ಯೂಸ್ನ ಗೇನ್ ಮಾಡೋದು, ಮತ್ತೆ ವ್ಯೂವರ್ಸ್ ಏನಿರ್ತಾರೆ ಅವ್ರನ್ನ ಕಸ್ಟಮರ್ ಆಗಿ ಯಾವ ತರ ನಾವು ಕನ್ವರ್ಟ್ ಮಾಡಬೇಕು, ಹೇಗೆ ಹೆಚ್ಚು ಪ್ರಾಡಕ್ಟ್ನ ಸೆಲ್ ಮಾಡಬೇಕು, ಯಾವ ತರ ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕು, ಯಾವಾಗ ಪೋಸ್ಟ್ ಮಾಡಬೇಕು, ಮತ್ತೆ ನಾವು ಸ್ಟೋರಿ ಹಾಕ್ಬೇಕಾ ಅಥವಾ ರೀಲ್ಸ್ ಹಾಕ್ಬೇಕಾ, ಮತ್ತೆ ಏನಾದರೂ ಅವ್ರು ಕಮೆಂಟ್ಸ್ ಮಾಡಿದ್ದಾರೆ ಅಂದ್ರೆ ಕಸ್ಟಮರ್ಸ್ ಅವ್ರದ್ದು ಏನಾದರೂ ಪ್ರಾಬ್ಲಮ್ಸ್ ಅಥವಾ ಏನಾದರೂ ಡೌಟ್ಸ್ ಇದ್ರೆ ಅವ್ರಿಗೆ ಯಾವ ತರ ಕ್ಲಿಯರ್ ಮಾಡಿ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಟ್ರಸ್ಟ್ ಬಿಲ್ಡ್ ಮಾಡಬೇಕು, ನಾವು ಟ್ರಸ್ಟ್ ಬಿಲ್ಡ್ ಮಾಡಿ ಯಾವ ತರ ಪ್ರಾಡಕ್ಟ್ನ ಸೆಲ್ ಮಾಡಬೇಕು ಅಂತ ಹೀಗೆ ಸೋಷಿಯಲ್ ಮೀಡಿಯಾನ ಮ್ಯಾನೇಜ್ ಮಾಡಬೇಕು. ಇದಕ್ಕೆ ಯಾವುದೇ ತರದ ಇನ್ವೆಸ್ಟ್ಮೆಂಟ್ ಬೇಕಿಲ್ಲ. ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೂ ಒಂದ್ ಸ್ವಲ್ಪ ದಿನದಲ್ಲೇನೆ ನೀವು ಯೂಟ್ಯೂಬ್ ಅಲ್ಲಿ ಬೇಕಾದ್ರೂ ನೋಡಿ ಕಲ್ತು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇಂದ ಕೂಡ ನೀವು ತುಂಬಾ ದೊಡ್ಡ ಮಟ್ಟದಲ್ಲೇನೆ ಮನಿನ ಅರ್ನ್ ಮಾಡ್ಬೋದು ಕೂಡ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಯಾರಿಗ್ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು. ಇದು ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್, ಬಟ್ ಇದನ್ನ ಯೂಸ್ ಮಾಡೋ ರೀತಿಯಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ಅಂದ್ರೆ ಮೇನ್ ಪಾಯಿಂಟ್ ಇರೋದು ಇಲ್ಲೇನೆ. ಇದನ್ನ ಕೆಲವರು ಬೆಳಿಗ್ಗೆಯಿಂದ ಸಂಜೆವರೆಗೂ ಸ್ಕ್ರೋಲ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೂ ಯೂಸ್ ಮಾಡ್ತಾರೆ. ಮತ್ತೆ ಇವರು ಏನು ಅದನ್ನ ಫೋಟೋಸ್ ಅಪ್ಲೋಡ್ ಮಾಡ್ಕೊಂಡು, ವಿಡಿಯೋಸ್ ಹಾಕೊಂಡು, ಸ್ಟೋರಿ ಹಾಕೊಂಡು, ಮೆಸೇಜ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋಕ್ಕೂ ಯೂಸ್ ಮಾಡ್ತಾರೆ. ಆದ್ರೆ ಇನ್ನೂ ಕೆಲವರು ಈ ಇನ್ಸ್ಟಾಗ್ರಾಮ್ನ ಒಂದು ಹಣ ಗಳಿಸೋ ಮಿಷಿನ್ ತರ ಯೂಸ್ ಮಾಡ್ತಿದ್ದಾರೆ. ನಿಮ್ಗೂ ಏನಾದರೂ ಇನ್ಸ್ಟಾಗ್ರಾಮ್ ಇಂದ ಹಣನ ಅರ್ನ್ ಮಾಡಬೇಕು ಅನ್ನೋ ಆಸೆ ಇದ್ರೆ ನಾನು ಆಲ್ರೆಡಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ಹೌ ಟು ಅರ್ನ್ ಮನಿ ಫ್ರಮ್ ಇನ್ಸ್ಟಾಗ್ರಾಮ್ ಅಂತ. ನೀವು ಹೋಗಿ ಅಲ್ಲಿ ಚೆಕ್ ಮಾಡಿ, ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಇದೆ ನೋಡಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.